ಜಿಲ್ಲೆ ಸವಣೂರು ನಗರದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಸಭಾಭವನ ನಿರ್ಮಾಣಕ್ಕೋಸ್ಕರ ಸರ್ಕಾರವು ಸವಣೂರು ಪಟ್ಟಣದ ಪರಡಿ ರಿಜಿಸ್ಟರ್ ನಂಬರ್ 21ರಲ್ಲಿ 10 ಗುಂಟೆ 8 ಅಣಿ ಜಾಗವನ್ನ ಮಂಜೂರು ಮಾಡಿದೆ. ಈ ನಿವೇಶನದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಮಧ್ಯ ಪ್ರವೇಶಿಸಿ ಅದೇ ನಿವೇಶನದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದಾನೆ. ಇದರಿಂದ ಸಮಾಜ ಕಲ್ಯಾಣ ಇಲಾಖೆ ಬಿಡುಗಡೆಗೊಳಿಸಿದ ಮಹರ್ಷಿ ವಾಲ್ಮೀಕಿ ಸಭಾಭವನ ನಿರ್ಮಾಣಕ್ಕೆ ಅಡ್ಡಿ ಉಂಟು ಮಾಡಿದೆ. ಆ ನಿವೇಶನದಿಂದ ಖಾಸಗಿ ವ್ಯಕ್ತಿಯನ್ನ ತೆರವುಗೊಳಿಸಿ ಹದ್ದುಬಸ್ತು ಮಾಡಿಕೊಡಬೇಕು ಹಾಗೂ ಎಸ್ಟಿ ಸಮುದಾಯದ ಜಾತಿ ಸರ್ಟಿಫಿಕೇಟ್ ತೆಗೆದುಕೊಂಡು ನಮಗೆ ಬರುವಂತಹ ಸೌಲಭ್ಯದ ಮೇಲೆ ಕಲ್ಲು ಹಾಕುತ್ತಿದ್ದಾನೆ. ಇದನ್ನ ತಾವುಗಳು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ವತಿಯಿಂದ ಮಾನ್ಯ ಉಪವಿಭಾಗಾಧಿಕಾರಿಗಳಾದ ಅನ್ನಪೂರ್ಣ ಮುದುಕಮ್ಮನವರಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಹೆಗ್ಗನ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅನಿಲ್ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಮಾಜದ ಮುಖಂಡರು ಉಪಸ್ಥಿತಿಯಲ್ಲಿ ಇದ್ದರು. ಇಲ್ಲೇ ನಾವು ಎರಡು ವಿಷಯದ ಬಗ್ಗೆ ಮಾನ್ಯ ಎಸಿಯವರು ಮತ್ತು ತಹಸೀಲ್ದಾರ್ನ ಭೇಟಿಯಾಗಿ ಇವತ್ತಿನ ದಿವಸ ಮನವಿ ಪತ್ರವನ್ನು ಅರ್ಪಿಸಿದ್ವಿ. ಒಂದೇ ವಿಷಯ ಏನಪ್ಪ ಅಂದ್ರೆ ನಮ್ಮ ಸವಣೂರು ತಾಲೂಕು ವಾಲ್ಮೀಕಿ ನಾಯಕ ಸಮಾಜದ ಒಂದು ಸಭಾಭವನ ಕಟ್ಟಡಕ್ಕೆ ಕರ್ನಾಟಕ ಸರ್ಕಾರದಿಂದ ನಮ್ಮ ಕ್ಷೇತ್ರದ ಶಾಸಕರಾದ ಬಸವರಾಜ ಬೊಮ್ಮಾಯಿ ಸಾಹೇಬರು 2 ಕೋಟಿ ರೂಪಾಯಿಗಳನ್ನು ನಮ್ಮ ಸಮಾಜಕ್ಕೆ ಸಭಾಭವನ ಕಟ್ಟಡಕ್ಕೆ ಬಿಡುಗಡೆ ಮಾಡಿದ್ರೆ ಆ ಸಭಾಭವನ ಕಟ್ಟತಕ್ಕಂಥ ಸ್ಥಳದೊಳಗೆ ಅದು ಒಬ್ಬ ವ್ಯಕ್ತಿಯಲ್ಲಿ ಆ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಜಾಗದ ಒಂದು ರಿಜಿಸ್ಟರ್ ಸರಿ ನಂಬರ್ 20/4 ಅದನ್ನು ಕೂಡಲೇ ತೆರವುಗೊಳಿಸಿ ನಮ್ಮ ಸಮಾಜದ ಸಮುದಾಯವನ್ನು ಕಟ್ಟಡ ಮಾಡಲಿಕ್ಕೆ ಅದನ್ನು ಕೂಡಲೇ ತೆರವುಗೊಳಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ವಿ. ಒಟ್ಟಾರೆ ಈಗ 20/4 ವಾಲ್ಮೀಕಿ ಗುಡಿ ಕಟ್ಟಕ್ಕೆ ಸರ್ಕಾರದಿಂದ ಎಷ್ಟು ಗಂಟೆ ಕೊಟ್ಟಾರೆ? ಅಧಿಕೃತವಾಗಿ ರಾಜ್ಯಪಾಲರ ಒಂದು ಅನುಮೋದನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಮಗೆ ಬಂದಿದ್ದು 10 ಗುಂಟೆ 8 ಅಣೆ ಕೊಟ್ಟ ಜಾಗ ಬಂದಿದ್ದು. ಅದರಲ್ಲಿ ಒಂದು 3 ರಿಂದ 4 ಗುಂಟೆ ಜಾಗ ಒತ್ತುವರಿ ಆಗೈತಿ. ಅವರು ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥವ್ರು ಯಾರೇ ಇರಲಿ ಅದನ್ನು ತೆರವುಗೊಳಿಸಲಿಕ್ಕೆ ಮಾನ್ಯ ಎಸಿಯವರು ಒಳ್ಳೆಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇಲ್ಲ ಮತ್ತು ಅದು 2 ಕೋಟಿ ರೂಪಾಯಿ ಬಿಡುಗಡೆ ಆಗಿದ್ದು ನಮ್ಮ ಗಮನಕ್ಕೈತಿ. ನಾವು ಕೂಡಲೇ ತಕ್ಷಣ ನಾವು ಕ್ರಮ ತಗೋತೀವಿ. ಯಾವುದೇ ನಾವು ಕಾನೂನು ಪ್ರಕಾರ ನಾವು ಯಾವುದೇ ಹಿಂದೂ ಮುಂದೆ ಹಿಡಿದಾರೆ. ಪ್ರಕಾಶ್ ಅಮ್ಮನಪ್ಪ ಬಾರ್ಕಿ, ವಾಲ್ಮೀಕಿ ಸಮಾಜ ತಾಲೂಕು ಅಧ್ಯಕ್ಷರು, ಸವಣೂರು ತಾಲೂಕಿನೊಳಗೆ ಸುಮಾರು ಒಂದು 5 ರಿಂದ 6 ವರ್ಷದ ಹಿಂದಗಡೆ ಇಲ್ಲಿ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ಚುನಾವಣೆ ಸಂದರ್ಭದಲ್ಲಿ ವಾಲ್ಮೀಕಿ ನಾಯಕ, ಬೇಡ, ಪರಿವಾರ, ತಳವಾರ ಇವು 5 ಪದಗಳು ಹಾಗೂ ST ಕೆಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾತಿಯ ಪದಗಳನ್ನು ಹೊರತುಪಡಿಸಿ ನಮ್ಮ ತಾಲೂಕಿನಲ್ಲಿ ಬೇರೆ ಜನಾಂಗದವರು ST ಪ್ರಮಾಣ ಪತ್ರವನ್ನು ಪಡೆದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರು ಹೇಡಿಗಳು ಎಂಬ ಸಚಿವ ಬಿಸಿ ಪಾಟೀಲ್ ಹೇಳಿಕೆ ಖಂಡನೀಯ. ಇಂತಹ ಹೇಳಿಕೆಯನ್ನು ಅವರು ಹೇಳಬಾರದಿತ್ತು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಅವರು ಚಿಕ್ಕೋಡಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡುತ್ತಾ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರು ಹೇಡಿಗಳು ಎಂಬ ಹೇಳಿಕೆಯನ್ನ ನೀಡಿ ಕೃಷಿ ಸಚಿವ ಬಿಸಿ ಪಾಟೀಲ್ ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ರಮೇಶ್ ಜಾರಕಿಹೊಳಿ, ರೈತರು ಯಾವತ್ತೂ ಹೇಡಿಗಳಲ್ಲ, ಅವರು ನಮ್ಮ ಪಾಲಿನ ನಿಜವಾದ ಅನ್ನದಾತರು. ಆದರೆ ಸಚಿವ ಬಿಸಿ ಪಾಟೀಲ್ ರವರು ಯಾವ ಸಂದರ್ಭದಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾನು ಆ ಹೇಳಿಕೆಯನ್ನ ಖಂಡಿಸುತ್ತೇನೆ. ಇಂತಹ ಹೇಳಿಕೆಯನ್ನು ಅವರು ನೀಡಬಾರದಿತ್ತು ಎಂದು ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ರು. ರಾಜ್ಯದಲ್ಲಿ ಲವ್ ಜಿಹಾದ್ ಕಾನೂನು ಜಾರಿಗೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈ ಕಾನೂನು ಜಾರಿಗೆ ಬರುವುದರಿಂದ ಹಿಂದೂ ಮತ್ತು ಮುಸ್ಲಿಂ ಜನಾಂಗದವರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಈ ನಿಟ್ಟಿನಲ್ಲಿ ಸದ್ಯದಲ್ಲಿ ರಾಜ್ಯದಲ್ಲಿ ಲವ್ ಜಿಹಾದ್ ಕಾನೂನನ್ನ ಜಾರಿಗೆ ತರಲಾಗುವುದು ಎಂದು ಸಚಿವ ರಮೇಶ್ ಜಾರಕಿಹೊಳಿ ಸ್ಪಷ್ಟಪಡಿಸಿದರು. ಅವರು ಶಾಂತಿ ಭಂಗ ಆದ್ರೆ ಕಾನೂನು ಕ್ರಮ ತಗೋತಾರೆ. ನೋಡಿ, ಯಾವ ಸಂದರ್ಭದಲ್ಲಿ ಮಾತಾಡೋಕೆ ಗೊತ್ತಿಲ್ಲ, ಆದರೆ ಅದು ಮಾತಾಡಬಾರ್ದಾಗಿತ್ತು. ಅದೊಂದು ಖಂಡನೀಯ. ಬರಬೇಕು. ಯಾಕಂದರೆ ನಮ್ಮ ಹೆಣ್ಮಕ್ಳಿಗೆ ಮದುವೆ ಆಗಿ ಅದು ಅವರ ತಮ್ಮ ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳೋದಿಲ್ಲ. ಕೆಲವೊಂದು ಜನ ತಮ್ಮದಾದ ಹೆಣ್ಮಕ್ಳಿಗೆ ಮದುವೆ ಆಗಿ ತಕ್ಷಣ ತಲಾಕ್ ಮಾಡೋದು ಅದು ಒಳ್ಳೆಯದಲ್ಲ. ಅದನ್ನು ಹೆಣ್ಮಕ್ಳ ಎಲ್ಲ ಹಿಂದೂ ಹೆಣ್ಮಕ್ಳಿರಲಿ, ಮುಸಲ್ಮಾನರಲ್ಲಿ ಯಾರೇ ಇರಲಿ ನ್ಯಾಯಬದ್ಧರಕ್ಕಂತ ಕಾನೂನು ಬರಬೇಕಂತ ನಮ್ಮ ತರಬೇಕು. ಸಂಬಂಧಪಟ್ಟ ಒಂದು ಲಿಸ್ಟ್ ಇದೆ. ಅಲ್ಲಿ ಕೋರ್ ಕಮಿಟಿ 14 ಮೆಂಬರ್ ಅದಾರೆ. ಇದು ಕಾರ್ಯಕ್ರಮದಲ್ಲಿ 130 ಏನದ, ಅದರೆಲ್ಲ ಬರ್ತಾರೆ.
ಇಂದಿನ ಕರ್ನಾಟಕ ಬಂದ್ ವೇಳೆಯಲ್ಲಿ ಯಾರಾದರೂ ಕಾನೂನನ್ನ ಕೈಗೆ ತೆಗೆದುಕೊಂಡರೆ ಸೂಕ್ತ ಕಾನೂನು ಕ್ರಮವನ್ನ ತಕ್ಷಣವೇ ತೆಗೆದುಕೊಳ್ಳಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಅಪರಾಧ ಮತ್ತು ಸಂಚಾರ ವಿಭಾಗದ ಡಿಸಿಪಿ ಬಸರಗಿ ಎಚ್ಚರಿಕೆ ನೀಡಿದರು. ಅವಳಿ ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ 4 ಎಸಿಪಿ, 27 ಇನ್ಸ್ಪೆಕ್ಟರ್, 24 ಸಬ್ ಇನ್ಸ್ಪೆಕ್ಟರ್, 139 ಎಎಸ್ಐಗಳು ಹಾಗೂ 835 ಸಿಬ್ಬಂದಿಗಳನ್ನ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ ಎಂದು ಡಿಸಿಪಿ ಹೇಳಿದ್ರು. ಒತ್ತಾಯಪೂರ್ವಕವಾಗಿ ಬಂದ್ ಮಾಡಲು ಪ್ರಯತ್ನ ಪಟ್ಟರೆ, ಜನರಲ್ಲಿ ಗೊಂದಲ ಸೃಷ್ಟಿ ಮಾಡಲು ಮುಂದಾದರೆ ಕಾನೂನು ಕ್ರಮವನ್ನ ಜರುಗಿಸಲಾಗುವುದೆಂದು ಹೇಳಿದ ಅವರು, ಸಾರ್ವಜನಿಕರ ನೆಮ್ಮದಿಯನ್ನ ಭಂಗ ಮಾಡುವುದನ್ನ ಸಹಿಸುವುದಿಲ್ಲವೆಂದರು. ಇಂದಿನ ಬಂದ್ ಕಾಲಕ್ಕೆ ಪ್ರತಿಯೊಂದು ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಕಾವಲು ಹಾಕಲಾಗಿದ್ದು, ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಎಂದು ಡಿಸಿಪಿ ಬಸರಗಿ ಹೇಳಿದ್ದಾರೆ. ನಾಳೆ ಕನ್ನಡ ಪರ ವಿವಿಧ ಸಂಘಟನೆಗಳು ಕರೆ ಕೊಟ್ಟ ಬಂದ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಮಾನ್ಯ ಕಮಿಷನರ್ ಆಫ್ ಪೊಲೀಸ್ ಹುಬ್ಬಳ್ಳಿ ಧಾರವಾಡ ಮಾರ್ಗದರ್ಶನದಲ್ಲಿ ಸೂಕ್ತವಾದ ಪೊಲೀಸ್ ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಅದಕ್ಕಾಗಿ 4 ಜನ ಎಸಿಪಿ, 27 ಜನ ಪೊಲೀಸ್ ಇನ್ಸ್ಪೆಕ್ಟರ್, 24 ಜನ ಸಬ್ ಇನ್ಸ್ಪೆಕ್ಟರ್, 139 ಎಎಸ್ಐ ಹಾಗೂ 835 ಜನ ಸಿಬ್ಬಂದಿ ವರ್ಗ ಇವರನ್ನು ಬಂದೋಬಸ್ತಿಗೆ ನಿಯೋಜಿಸಿಕೊಳ್ಳಲಾಗಿದೆ. ಎಲ್ಲ ಚಲನವಲನಗಳ ಮೇಲೆ ಸೂಕ್ತವಾದ ನಿಗಾ ವಹಿಸಲಾಗಿದೆ. ಯಾರೂ ಕಾನೂನು ಕೈಯಲ್ಲಿ ತಗೊಳ್ಳೋಕೆ ಅವಕಾಶ ಇಲ್ಲ. ಮತ್ತು ಆ ರೀತಿ ಏನಾದರೂ ಕಾನೂನು ಕೈಯಲ್ಲಿ ತಗೊಳ್ಳಲಿಕ್ಕೆ ಒತ್ತಾಯಪೂರ್ವಕವಾಗಿ ಬಂದ್ ಮಾಡಲಿಕ್ಕೆ ಯಾರಾದ್ರು ಪ್ರಯತ್ನ ಮಾಡಿದರೆ ಅವರಿಗೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಅದರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಯಾವುದೇ ರೀತಿಯ ಅಂತ ಅಹಿತಕರ ಘಟನೆ ನಡೀಲಾರ್ದಂಗೆ ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗ ಮತ್ತು ಅಧಿಕಾರಿಗಳು ಎಲ್ಲ ರೀತಿಯ ಸಜ್ಜಿತವಾಗಿ ನಿಂತಿದ್ದಾರೆ. ಅದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯುವುದಿಲ್ಲ ಅಂತ ನಮಗೆ ಭರವಸೆ ಇದೆ. ಇದಕ್ಕಾಗಿ 3 KSRP ಮತ್ತು 13 CAR ಸಿಟಿ ಆರ್ಮ್ ರಿಸರ್ವ್ ಸಿಬ್ಬಂದಿಗಳನ್ನು ತುಕಡಿಗಳನ್ನು ನಿಯೋಜನೆಗೊಳಿಸಲಾಗಿದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಗರದಲ್ಲಿ ಜನಜೀವನ ಯಥಾಸ್ಥಿತಿಯಲ್ಲಿದ್ದು, ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿವೆ. ಆಟೋಗಳು, ಸಾರಿಗೆ ಸಂಸ್ಥೆ ಹಾಗೂ ಖಾಸಗಿ ಬಸ್ಗಳು ರಸ್ತೆಗೆ ಇಳಿದಿದ್ದು, ಸಾರಿಗೆ ಸಂಚಾರದಲ್ಲಿ ಯಾವುದೇ ವ್ಯತ್ಯಯ ಇಲ್ಲ. ಆದರೆ ಬಂದ್ಗೆ ಕೇವಲ ಬೆರಳೆಣಿಕೆಯಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, 10 ಗಂಟೆ ಸುಮಾರಿಗೆ ಸಾಂಕೇತಿಕ ಪ್ರತಿಭಟನೆ ನಡೆಸಲು ಕೆಲ ಹೋರಾಟಗಾರರು ಮುಂದಾಗಿದ್ದಾರೆ. ಆದರೂ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಚನ್ನಮಾರೋತದಲ್ಲಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಧಾರವಾಡದಲ್ಲಿಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಪ್ರತಿಭಟನೆಯನ್ನ ನಾರಾಯಣಗೌಡರ ಬರದಿಂದ ಮುಂದುವರಿಸಲಾಗಿದ್ದು, ಧಾರವಾಡದ ಜುಬ್ಲಿ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಯುತ್ತಿದೆ. ಮರಾಠ ಪ್ರಾಧಿಕಾರ ರಚನೆಯನ್ನ ವಿರೋಧಿಸಿ ಪ್ರತಿಭಟನೆ ಮುಂದುವರೆದಿದ್ದು, ಯತ್ನಾಳ್ ವಿರುದ್ಧ ರಕ್ಷಣಾ ವೇದಿಕೆಯವರು ಹಾಗೂ ಸಂಘಟನೆಯ ಕಾರ್ಯಕರ್ತರು ಕಿಡಿಕಾರುತ್ತಿದ್ದಾರೆ.
ಹಾವೇರಿಯಲ್ಲಿ ನಡೆದ ಕರ್ನಾಟಕ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಎಂದಿನಂತೆ ಬಸ್ ಸಂಚಾರ, ವ್ಯಾಪಾರ ವಹಿವಾಟು ನಡೆಯುತ್ತಿವೆ. ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಶಹರದ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಹೊಸಮನಿ ಸಿದ್ದಪ್ಪ ಸರ್ಕಲ್ಗೆ ತಲುಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು. ಈ ಕೂಡಲೇ ಮರಾಠ ಅಭಿವೃದ್ಧಿ ನಿಗಮವನ್ನ ರದ್ದುಗೊಳಿಸಬೇಕೆಂದು ಹಾವೇರಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಸುಭಾಷ್ ಬೆಂಗಳೂರು, ರಾಜ್ಯ ಸಂಘಟನಾ ಸಂಚಾಲಕ ರಮೇಶ್ ಆನವಟ್ಟಿ, ಸಂಜಯ್ ಗಾಂಧಿ, ಸಂಜೀವನ್ನವರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಮರಾಠ ಪ್ರಾಧಿಕಾರ ರದ್ದು ಮಾಡಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ.